ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತಾ ಅಂದರೆ ತುಂಬ ಅಂದರೆ ಮನೆಯವ್ರಿಗೆಲ್ಲ ಭೂಮಿನ ಹೇಗಾದರೂ ಮಾಡಿ ನನ್ನ ರೂಮಿಗೆ ಕರ್ಕೊಬೇಕು ಅಂತಂದ್ಬಿಟ್ಟು ಅಜಿತಾ ಡಿಸೈಡ್ ಮಾಡಿರ್ತಾನೆ. ಆದರೆ ಭೂಮಿ ತನ್ನ ಅಜಿತ್ ರೂಮಿಗೆ ಹೋಗ್ತಾಳ ಇಲ್ವಾ ಬನ್ನಿ ಅದನ್ನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಅಜಿತು ಭೂಮಿ ಹೊರಗಡೆಯಿಂದ ಮನೆಗೆ ಬರ್ತಾರೆ. ಹಾಗೆ ಸಂಗೀತ ಇದ್ದಳು, ಸರಿ ಅಜಿತಾ, ನೀನು ಭೂಮಿಗೆ ಫಸ್ಟ್ ಹೊತ್ತನ್ನ ತಿನ್ನಿಸ್ಬೇಕಲ್ಲ, ತಿನ್ನಿಸು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ತುಂಬ ಒತ್ತಾಯ ಮಾಡಿದಾಗ ಅಜಿತಾ ಚಿನ ಅಂತಂದ್ಬಿಟ್ಟು ಇಲ್ಲಿ ಭೂಮಿಗೆ ರಿಕ್ವೆಸ್ಟ್ ಮಾಡ್ತಾ ಊಟವನ್ನು ಮಾಡಿಸ್ತಾನೆ. ಅದೇ ರೀತಿ ಸಂಗೀತ ಇದ್ದಳು, ಭೂಮಿ ನೀನು ಅಜಿತನಿಗೆ ಊಟ ಮಾಡಿಸು ಅಂತಂದ್ಬಿಟ್ಟು ಸಂಗೀತ ಹೇಳಿದಾಗ ಇಲ್ಲಿ ಹಪ್ಪಳನ ಬಾಯಿಗೆ ತುರುಕ್ಬಿಡ್ತಾಳೆ. ಅವಾಗ ಮನೆಯವರಿಗೆಲ್ಲ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ, ಭೂಮಿ ಏನು ಸಂಗೀತ ಮುಂದೆನೇ ಈ ಥರ ಮಾಡ್ತಿದ್ದಾಳಲ್ಲ ಅಂತಂದ್ಬಿಟ್ಟು. ಹಾಗಾದರೆ ಇವರಿಬ್ಬರು ಒಂದಾಗಿಲ್ವಾ, ಇವ್ರು ನಾಟಕ ಆಡ್ತಿದ್ದಾರಾ ಅಂತಂದ್ಬಿಟ್ಟು ಮನೆಯವರೆಲ್ಲ ಮತ್ತೆ ಯೋಚನೆ ಮಾಡೋದಕ್ಕೆ ಶುರುವಾಗ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ಯಾಕೆ ಚಿನ್ನ ಹೀಗೆ ಮಾಡ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಮತ್ತೆ ಒಂದು ತುತ್ತನ್ನ ತೊಗೊಂಡು ಅಜಿತ್ಗೆ ತಿನ್ನಿಸ್ತಾಳೆ. ಇಲ್ಲಿ ಅಜಿತ್ನ ಸಹಿತ ಸಿಟ್ಟಿಂದನೇ ಅನ್ನನ ತುರುಕ್ತಿರ್ತಾನೆ. ಆವಾಗ ಭೂಮಿನ ಸಹಿತ ಊಟನ ಅಜಿತ್ಗೆ ಮಾಡಿಸ್ತಿರ್ತಾರೆ. ಸರಿ ಅಂತಂದ್ಬಿಟ್ಟು ಊಟ ಮಾಡಿ ಎಲ್ಲ ಸಹಿತ ಅವ್ರ ರೂಮ್ಗೆ ಹೋಗ್ತಾರೆ. ಇಲ್ಲಿ ಅಜಿತ ಇದ್ದನು ಸಖತ್ ಬೇಜಾರು ಮಾಡಿಕೊಂಡು ಆಚೆಗಡೆ ಬರ್ತಾನೆ. ಇಲ್ಲಿ ಸತ್ಯಣ್ಣ ಹಾಗೆ ಅಜಿತು ಇಬ್ಬರು ಸಹಿತ ಮಾತಾಡ್ತಾ, ಅವಾಗ ಗೆಳೆಯ ಏನಾಯ್ತು ಅಜಿತಾ, ಎಲ್ಲಿ ಬಂತು ನೀನು ಭೂಮಿ ಒಂದಾದ್ರ, ಭೂಮಿ ನಿನ್ನ ಜೊತೆ ಒಪ್ಕೊಂಡ್ಲಾ, ಹಾಗೆ ನಿಮ್ಮ ಮದುವೆ ಏನಂದರೆ ನಿಮ್ಮ ಗಂಡ ಹೆಂಡತಿ ಮುಂದೆ ಚೆನ್ನಾಗಿರ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾನೆ. ನೋಡು ಸತ್ಯಣ್ಣ, ಪದೇ ಗಂಡ ಹೆಂಡತಿ ಅಂತ ಅನ್ನೋಕೆ ಹೋಗ್ಬೇಡ, ನನಗೆ ಅದನ್ನು ಕೇಳೋದಕ್ಕಾಗೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸತ್ಯಣ್ಣ ಇದ್ದನು, ಮತ್ತು ಏನಂತ ಹೇಳಬೇಕು, ನಿಮ್ಮ ಮದುವೆ ಏನು ಅಂತ 1 ವರ್ಷದ ತನಕ ಮದುವೆದೇನೋ ರಿಜಿಸ್ಟರ್ ಮಾಡಿದ್ರಿ, ಅಂದರೆ ಕಾಂಟ್ಯಾಕ್ಟ್ ಮದುವೆ ಆಗಿದ್ರಿ, ಈಗ 1 ವರ್ಷನೇ ಆಗೋಯ್ತು, ಇವಾಗ ಎಂಥ ಮದುವೆ ಆಗಿದ್ದೀರಾ ಅದನ್ನಾದರೂ ಹೇಳ್ರು, ಅದೇ ರೀತಿ ಕರಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ನೋಡು ಸತ್ಯಣ್ಣ, ನಾನು ಏನೇ ಮಾಡಿದ್ರು ಅದು ನನ್ನ ತಾಯಿಗೋಸ್ಕರ, ಇನ್ನು ಯಾವ ಉದ್ದೇಶನೂ ನನ್ನ ಹತ್ರ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳಿದಾಗ, ಸರಿ ಇವಾಗ ಭೂಮಿ ಏನಂದು, ನೀವು ಭೂಮಿ ತಕ್ಕೆಲ್ಲ ಮಾತಾಡ್ದ, ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಭೂಮಿದ್ರಿಗೆ ಹೇಳ್ಕೊಂಡ, ಇನ್ನು ಮುಂದಾದರೂ ನೀವು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಜೊತೆಗಿರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ನೋಡು ಸತ್ಯಣ್ಣ, ಪದೇ ನನಗೆ ಅದನ್ನೇ ಹೇಳಬೇಡ, ನನಗೆ ಅದನ್ನು ಕೇಳೋದಕ್ಕಾಗ್ತಿಲ್ಲ, ಪ್ಲೀಸ್ ನಾನು ಅದ್ರ ಬಗ್ಗೆ ಮಾತಾಡಲೇಬೇಡ, ನನಗೆ ಸ್ವಲ್ಪ ಫುಲ್ ರೆಸ್ಟ್ ಮಾಡಬೇಕು, ನನಗೆ ಇರಿಟೇಟ್ ಆಗ್ತಿದೆ, ಸ್ವಲ್ಪ ಮಲಗಬೇಕು ನಾನು ಅಂತಂದ್ಬಿಟ್ಟು ಅಜಿತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸತ್ಯಣ್ಣ ಇದ್ದನು, ಅಪ್ಪ ಇವನಿಗೆ ಯಾವ ನೋಡಿ ಇದೇ ಗೋಳಾಗೋಯ್ತು, ಆ ಭೂಮಿ ಹತ್ರ ಏನೋ ಮಾತಾಡಿ ಇಬ್ಬರು ಒಂದಾಗ್ತಾರೆ ಅಂದ್ಕೊಂಡ್ರೆ ಇವ್ರದ್ದು ಮುಗಿಲಾರದ ಕತೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ರಮಣ ಹಾಗೆ ಶ್ರವಣು ಹಾಗೆ ಲಚ್ಚಿ ಬರ್ತಾರೆ. ಅವಾಗ ಅಂದರೆ ಏನಾಯಿತು ಸತೀಶ, ಅಂದರೆ ಅವರಿಬ್ಬರು ಒಂದಾದ್ರಂತ, ಅವರಿಬ್ಬರು ಕ್ಲೋಸ್ ಆದ್ರ, ಹಾಗಾದರೆ ಅವರಿಬ್ಬರ ಮಧ್ಯೆ ಯಾವನೋ ಭಿನ್ನಾಭಿಪ್ರಾಯ ಇಲ್ವಾ ಅಂತ ಅಂದ್ಬಿಟ್ಟು ಬಂದು ಕೇಳ್ತಾರೆ. ಅವಾಗ ಇಲ್ಲ ಆ ಥರ ಏನಿಲ್ಲ, ಅವರಿಬ್ಬರು ಒಂದಾಗಿದ್ದಾರೆ, ಆದರೂ ಸ್ವಲ್ಪ ಸಂಕೋಚ ಇದ್ದಿದ್ದೆ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ರೂಮಿಗೆ ಹೋಗೋಟ್ಟಿಗೆ ಸರಿ ಹೋಗುತ್ತೆ, ಗಂಡ ಹೆಂಡತಿ ರೊಮ್ಯಾಂಟಿಕ್ಕಾಗಿ ಮಾಡಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಅವಾಗ ಸರಿ ಹೇಗೋ ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕಪ್ಪ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು, ಸರಿ ಬನ್ನಿ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಇಲ್ಲಿ ಅಜಿತ ಇದ್ದನು ತನ್ನ ರೂಮಿಗೆ ಹೋಗಿ ಮಲ್ಕೊತಾನೆ. ಅವಾಗ ಸುಮ್ಮನೆ ಬೇಜಾರಾಗಿರ್ತಾನೆ. ಅಷ್ಟೊತ್ತಿಗೆ ಅಂದರೆ ಮನಸ್ವಿನಿಗೆ ಯಾರು ಅನ್ನೋದನ್ನು ಇಲ್ಲಿ ಅಜಿತ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಂದರೆ ಕಾನ್ಸ್ಟೇಬಲ್ಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾನೆ. ಅಂದರೆ ಚಿಕ್ಕ ಮಗು ಫೋಟೋನ ಎಲ್ಲ ಕಡೆನೂ ಹಚ್ಚು ಅಂತ ಹೇಳಿದೆಲ್ಲ, ಹಬ್ಸಿದೆಯಾ, ಹಾಗೆ ಡ್ರಾಯಿಂಗ್ ಮಾಡೋರನ್ನ ಕರ್ಸೊಂದಿದೆಯಲ್ಲ ಅದನ್ನು ಕರೆಸಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಿಸ್ತಾನೆ. ಆದಷ್ಟು ಬೇಗ ನಾನು ಶ್ರವಣ್ ಮಾವನಿಗೆ ಮಾತು ಕೊಟ್ಟಿದ್ದೀನಿ, ಅಂದರೆ ಮನಸ್ವಿನಿಗೆ ಎಲ್ಲೇ ಇದ್ರೂ ಶ್ರವಣ್ ಮುಂದೆ ತಂದು ನಿಲ್ಲಿಸೋ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಮನಸ್ಸಲ್ಲೇ ಅಂದ್ಕೊಂಡು, ಇವಳೇನು ಇಷ್ಟೊತ್ತಾದರೂ ಬಂದಿಲ್ಲಲ್ಲ, ಟೈಮ್ ಆಗೋಗಿದೆ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಇವಳೇನು ಯಾವಾಗ ಬಂದರೆ ನನಗೇನು, ಮನೆಯವರೆಲ್ಲ ಕರೆಯೋದಕ್ಕೆ ತಾನು ನಾನು ಅಷ್ಟೇ ಕರೆದಿರೋದು, ಅವಳು ಯಾವಾಗ ಬಂದ್ರೇನು ನಾನು ಕರೆದಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಮನಸ್ಸಲ್ಲೇ ಅನ್ಕೊತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಅಜಿತ ಮಲ್ಕೊತಾನೆ. ಆದರೆ ಭೂಮಿ ಇದ್ದಳು ಅಜಿತ್ ರೂಮಿಗೆ ಹೋಗೋದನ್ನು ಬಿಟ್ಟು ಇಲ್ಲಿ ಶಾರದಾ ರೂಮಲ್ಲಿ ಗೇಮ್ ಆಡ್ತಾ ಕೂತಿರ್ತಾಳೆ. ಅವಾಗ ಅಜಿತ ಇನ್ನೂ ಯಾಕೆ ಬರಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಸೌಂಡು ಕೇಳಿಸುತ್ತೆ, ಅಂದರೆ ಫೋನ್ ರಿಂಗ್ ಆಗ್ತಾರ ಇರೋದು ಕೇಳಿಸ್ತಿರುತ್ತೆ, ಇದೇನು ಫೋನ್ ಇನ್ನಾಡಿ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಇನ್ನು ಭೂಮಿ ರೂಮ್ ಕಡೆ ಅಂದರೆ ಶಾರದಾ ರೂಮ್ ಕಡೆ ಅಜಿತ ಹೊರಡ್ತಾನೆ. ಆದರೆ ಇಲ್ಲಿ ದೇವಯ್ಯನೇ ಇದ್ದಳು ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ನಾವು ಏನು ಕೆಲಸ ಮಾಡೋಕೆ ಹೋದ್ರು, ನಾವು ಏನೇ ಒಂದು ಪ್ಲ್ಯಾನ್ ಮಾಡಿದ್ರು ಅದನ್ನು ನಮಗೆ ಉಲ್ಟಾ ಹೊಡಿತಿದೆಯಲ್ಲ, ನಾವು ಏನು ಮಾಡಬೇಕಪ್ಪ ಅಂತಂದ್ಬಿಟ್ಟು ಇಲ್ಲಿ ದೇವಯ್ಯನ ಯೋಚನೆ ಮಾಡ್ಕೊಂಡ್ರೆ ಅಲ್ಲಿಗೆ ಅಂಜುನು ಸಹಿತ ಬರ್ತಾಳೆ. ಮಾಮ್ ಇಲ್ಲಿ ಏನಾಗ್ತಿದೆ ಮಾಮ್, ಒಂದು ಹೊಡಿತಾನೆ ಇಲ್ವಲ್ಲ ಮಾಮ್, ನಾವು ಏನು ಪ್ಲ್ಯಾನ್ ಮಾಡಿದ್ರು ಸಕ್ಸಸ್ಸೇ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ಇರು ಚಿನ್ನ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನೇ ಹೇಳ್ತಾಳೆ. ಹಾಗೆ ಅಜಿತ ಇದ್ದನು ಭೂಮಿ ರೂಮಿಗೆ ಬಂದು ನೋಡಿದಾಗ ಭೂಮಿ ಇದ್ದಳು, ನೋಡು ಶಾರದಮ್ಮ ಇಲ್ಲಿ ಹೊಡಿ ಅಂದರೆ ಗಾಡಿ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ ಗೇಮ್ ಒಳಗಡೆ ಮುಳುಗಿ ಇರ್ತಾಳೆ. ಅವಾಗ ಭೂಮಿ ಅಂತ ಅಂದ್ಬಿಟ್ಟು ಅಜಿತ 2-3 ಸಲ ಕರಿತಾನೆ. ಅವಾಗ ಭೂಮಿ ಅಂದಾಗ ಹಾಂ ಹೇಳಿ ಸಾಹೇಬ್ರೆ ಅಂತಂದಾಗ, ನಿನ್ನ ಹತ್ರ ಮಾತಾಡಬೇಕು ನಾನು ಅಂದಾಗ, ಅದೇನು ಹೇಳಿ ಅಂದಾಗ, ನಾನು ಮಾತಾಡಬೇಕು, ಸರಿ ಹೇಳಿ ನಾನು ಗೇಮ್ ಆಡ್ತಾ ಇದ್ದೀನಿ ಅಂದಾಗ, ನೀನು ನನ್ನ
ನನಗಿಂತ ಗೇಮೇ ಇಂಪಾರ್ಟೆಂಟ್ ಆಯ್ತು ಅಂದಾಗ ಸರಿ ಸಾಹೇಬ್ರೆ ಹೇಳಿದ್ದೇನು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಅವಾಗ ಸರಿ ನಾನು ಏನಂತ ಹೇಳಿದ್ದೆ, ಮನೆಯವ್ರಿಗೋಸ್ಕರ ನಮ್ಮ ರೂಮಿಗೆ ಬಂದು ಮಲ್ಕೊ ಅಂತ ಹೇಳಿದ್ದೆ ತಾನೇ ನಾನು, ನೀನೇ ಇಲ್ಲಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ಓ ಆ ವಿಚಾರನಾ, ಸರಿ ಸಾಹೇಬ್ರೆ ನಾನು ನಿಮಗೆ ಏನಂತ ಮಾತು ಕೊಟ್ಟಿದ್ದೆ, ನೀವು ನನ್ನ ಕಂಡೀಷನ್ನ ಮೀರಿದ್ದೀರಾ, ಅಂದರೆ ನಾನು ಹೇಳಿದ ಕಂಡೀಷನ್ನ ನೀವು ಮೀರಿದ್ದೀರಾ, ನಿಮ್ಮ ಮಾತನ್ನ ನಾನು ಕೇಳಲ್ಲ, ನಿಮ್ಮ ರೂಮಿಗೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಏನು ನಿನ್ನ ಕಂಡೀಷನ್ ನಾನು ಮೀರಿದ್ದೀನ, ಅಂಥದ್ದು ಏನು ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳಿದಾಗ ಹೌದು ನೀನು ಏನಂತ ಕಂಡೀಷನ್ ಇದ್ದೆ, ಎಲ್ಲರ ಮುಂದೆ ನನಗೆ ಚಿನ್ನ ರನ್ನ ಅವೆಲ್ಲ ಅನ್ನೋ ಹಾಗಿಲ್ಲ ಅಂತ ಹೇಳಿದ್ದೆ, ನೀನು ಹೇಗೆ ಕರೆದೆ, ನಾನು ಅದಕ್ಕೋಸ್ಕರ ನಿನ್ನ ರೂಮಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಬರಲಿಲ್ಲ ಅಂದರೆ ಏನಂತ ಹೋಗು ಅಂದಾಗ ಅಂದರೆ ಹೇಳ್ತೀನಿ ನಾನು ಇಲ್ಲೇ ಗೇಮ್ ಮಾಡ್ಕೊಂಡು ಇಲ್ಲೇ ಕೂತ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅವಾಗ ಸರಿ ಇವಾಗ ಏನು ಮಾಡಬೇಕು, ಸಾರಿ ಬಾ ಅಂತ ಅಂದ್ಬಿಟ್ಟು ಈಗ ಸಾರಿ ಗಿರಿ ಎಲ್ಲ ಕೇಳಿದ್ರೆ ನನಗೆ ಇಷ್ಟ ಆಗಲ್ಲ, ನಾನು ಹೇಳಿದ್ದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಸರಿ ಏನು ಮಾಡಬೇಕು ಇವಾಗ ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ನಾನು ಈ ರೂಮಿಗೆ ಬಂದಮೇಲೆ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡಿದ್ದೀನಿ, ಅದೇ ರೀತಿ ನೀನು ಆ ಪ್ಯಾಕ್ ಅಂದರೆ ಈ ಕಬೋರ್ಡ್ ಒಳಗಡೆ ನಾನು ಸೀರೆ ಎಲ್ಲ ಜೋಡಿಸಿದ್ದೀನಿ, ನನ್ನ ಟ್ರಂಕು ಸೂಟ್ ಕೇಸು ಅಲ್ಲಿದೆ, ಅದನ್ನ ಎತ್ಕೊಂಡು ಆ ಬಟ್ಟೆನ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಅವನ್ನೆಲ್ಲ ಎತ್ತಿ ಸೂಟ್ ಕೇಸ್ಗೆ ಕ್ಲೀನಾಗಿ ಜೋಡಿಸಿ ತೊಗೊಂಡೋಗಿ ನಮ್ಮ ರೂಮಲ್ಲಿ ಇಡು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಏನು ನಾನು ನಿನ್ನ ಬಟ್ಟೆ ಏನು ಅಂದ್ಕೊಂಡಿದ್ಯಾ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಕೇಳಿದಾಗ ಅಯ್ಯೋ ಸರಿ ಬಿಡಿ ಎತ್ತಿಟ್ಟಿಲ್ಲ ಅಂದರೆ ಏನಂತೆ, ನಾನು ಗೇಮ್ ಆಡ್ತಾ ಇಲ್ಲೇ ಕೂತಿರ್ತೀನಿ, ಇನ್ನು 2-3 ಗೇಮ್ ಬೇರೆ ಬ್ಯಾಲೆನ್ಸ್ ಇದೆ ಅಂತಂದಾಗ ಏನು ಆಟ ಆಡಿಸ್ತಾ ಇದೆಯಾ ನನಗೆ, ಸರಿ ಟ್ರಂಕ್ ಎಲ್ಲಿದೆ ಅಂತಂದ್ಬಿಟ್ಟು ಟ್ರಂಕ್ನ ತೊಗೊಂಬಂದು ಇಟ್ಕೊಂಡು ಬಟ್ಟೆನೆಲ್ಲ ತೊಗೊಂಬಂದು ಜೋಡಿಸ್ತಿರ್ತಾನೆ. ಬೇಕು ಬೇಕು ಅಂತಲೇ ಅಜಿತ ಸಿಟ್ಟಿಂದ ತುರುಕ್ತಿರ್ತಾನೆ. ಅವಾಗ ನಿಧಾನ ತೂಕಿ ಏಕೆ ಅಂದಾಗ ನೀವು ಏನಾರು ಇದೇ ಥರ ತುರುಕ್ತಾ ಇದ್ದರೆ ನಾನು ಬರೋದೇ ಇಲ್ಲ ಅಂತ ಮತ್ತೆ ಹೆದರಿಸ್ತಾಳೆ. ಮತ್ತೆ ಅಜಿತ ಕ್ಲೀನಾಗಿ ಪ್ಯಾಕ್ ಮಾಡಿ ಇಡ್ತಾನೆ. ಹೌದಲ್ಲ ನಾನು ಸೀರೆಗಳ್ನು ಫಸ್ಟಿಗೆ ಈ ಥರ ಮನೆಯಿಂದ ಆಚೆ ಹೋಗಲಿ ಅಂತ ಅಂದ್ಬಿಟ್ಟು ಇದೇ ಥರ ಪ್ಯಾಕ್ ಮಾಡಿದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಏನು ನಾನು ಪ್ಯಾಕ್ ಮಾಡಿದ್ದೀನ, ನಾನು ಯಾಕೆ ಪ್ಯಾಕ್ ಮಾಡಲಿದ್ದೀನ ಬಟ್ಟೆ ಅಂದಾಗ ಮತ್ತು ಯಾರು ಪ್ಯಾಕ್ ಮಾಡಿದ್ದು ಅಂದಾಗ ನಾನು ಪ್ಯಾಕ್ ಮಾಡಿಲ್ಲಪ್ಪ, ಅಂದರೆ ಪಲ್ಲವಿ ಅಕ್ಕನೇ ಹೇಳಿದ್ದೆ, ಪಲ್ಲವಿ ಅಕ್ಕ ಏನಾದರೂ ಮಾಡಿರ್ಬೋದೇನೋ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಭೂಮಿಗೂ ಸಹಿತ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಸರಿ ಆಯಿತು ಅಂದಾಗ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ನಿಮಿಷ ಇರು ಬಂದೆ ಅಂತ ಅಂದ್ಬಿಟ್ಟು ಶಾರದಮ್ಮ ನಾನು ಅಂದರೆ ಆ ಕಡೆ ರೂಮಿಗೆ ಹೋಗಿ ಮಲಗ್ತೀನಿ, ನೀವು ಒಬ್ಬರೇ ಮೇಲೆ ಇಲ್ಲೇ ಮಲಗಬೇಕು ಆಯಿತಾ, ನಿಮಗೆ ಏನೇ ಬೇಕಾದರೂ ಭೂಮಿ ಅಂತ ಕರೀರಿ, ನಾನು ಓಡಿ ಬಂದುಬಿಡ್ತೀನಿ ಆಯಿತಾ, ನೀವು ಭಯ ಪಡ್ಕೊಳಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಶಾರದನಿಗೆ ಸಮಾಧಾನ ಮಾಡಿ ಹೋಗೋಣ ಅಂತಂದ್ಬಿಟ್ಟು ಹೇಳ್ತಾಳೆ. ಅಷ್ಟೊತ್ತಿಗೆ ಭೂಮಿ ಕೈನ ಇಲ್ಲಿ ಶಾರದ ಹಿಡ್ಕೊಂಡು ಅಜಿತನ್ನ ಕರಿತಾಳೆ. ಅವಾಗ ಅಜಿತ ಹತ್ರ ಹೋಗಿ ನಿಂತ್ಕೊತಾನೆ. ಅತ್ತೆ ಅಂದಾಗ ಅಜಿತನ ಕೈನೂ ಸಹಿತ ಹಿಡಿದು ಭೂಮಿ ಕೈ ಮೇಲೆ ಇಡ್ತಾನೆ. ಇಟ್ಬಿಟ್ಟು ಸರಿ ಆಯಿತು ಅಮ್ಮ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವಾಗ ಸಾಹೇಬ್ರೆ ಇವನ್ನೆಲ್ಲ ಎತ್ಕೊಳ್ಳಿ ಅಂತ, ನನ್ನ ಏನು ಅಂದ್ಕೊಂಡಿದ್ದೀಯ ನೀನು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಕೇಳಿದಾಗ ಸಾಹೇಬ್ರಿಗೆ ಬರಬೇಕಾ ಬೇಡವಾ ನಾನು ಅಂದಾಗ ಬಾ ಅದು ಏನೇನು ಆಟ ಆಡ್ತೀಯ ಆಡು ಅಂತಂದ್ಬಿಟ್ಟು ಇಲ್ಲಿ ಸೂಟ್ ಕೇಸ್ನು ಹಾಗೆ ಟ್ರಂಕ್ನು ಎತ್ಕೊಂಡು ಅಜಿತನೇ ತನ್ನ ರೂಮಿಗೆ ಹೋಗ್ತಾನೆ. ಇನ್ನೇನು ಸರಿ ಇಷ್ಟು ದೂರ ಎತ್ಕೊಂಬಂದಿದ್ದೀನಿ ತಾನೆ, ಇಲ್ಲಿ ನಿತ್ಲೆ ಎತ್ಕೊಂಬಾ ಅಂತಂದ್ಬಿಟ್ಟು ಒಂದು ಬ್ಯಾಗ್ನ ಕೆಳಗಡೆ ಇಡ್ತಾನೆ. ನೋಡಿ ಸಾಹೇಬ್ರೆ ಬರಬೇಕಾ ಬೇಡವಾ, ಬೇಕು ಅಂದರೆ ಎತ್ಕೊಂಡು ಹೋಗಿ, ಬೇಡ ಅಂದರೆ ಬೇಡಿ ನಾನು ಹಿಂಗೆ ಎತ್ಕೊಂಡು ಹೋಗ್ತಿರ್ತೀನಿ ಅಂತಂದ್ಬಿಟ್ಟು ಮತ್ತೆ ಭೂಮಿ ಹೇಳೋದನ್ನ ಇಲ್ಲಿ ಮನೆಯವರೆಲ್ಲ ಬಂದು ಮತ್ತೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅಂದರೆ ಶ್ರವಣ ಸತ್ಯಣ್ಣ ರಮಣ ಎಲ್ಲರೂ ಸಹಿತ ಬಂದು ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅವಾಗ ಸರಿ ಬಾ ಎತ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಅಜಿತ ತನ್ನ ರೂಮಿಗೆ ಭೂಮಿನೂ ಹಾಗೆ ಭೂಮಿ ಲಗೇಜ್ನು ಕರ್ಕೊಂಡು ಒಳಗಡೆ ಹೋಗ್ತಾನೆ. ಹಾಗೆ ಶ್ರವಣ ರಮಣ ಹಾಗೆ ಅಜಿತ ಸತ್ಯಣ್ಣ ಎಲ್ಲರೂ ಸಹಿತ ಅದನ್ನು ನೋಡಿ ಅಯ್ಯೋ ಇವರಿಬ್ಬರ ಮಧ್ಯೆ ಮುನಿಸು ಹೋಗಿದೆ ಅಂದ್ಕೊಂಡಿದ್ವಿ, ಇವ್ರು ಮುನಿಸಿನೂ ಹೋಗಿಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಸತ್ಯಣ್ಣ ಕಣ್ಣಲ್ಲಿ ನೀರು ಹಾಕ್ತಾನೆ. ಯಾಕೆ ಸತ್ಯಣ್ಣ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ, ಏನಾಯಿತು ಅಂದಾಗ ಇಲ್ಲ ಇವರು ಅಂದರೆ ಶಾಂತಿ ಅಂದರೆ ಸಂಗೀತಮ್ಮನಿಗೆ ಹುಷಾರಿಲ್ಲ ಹಾಸ್ಪಿಟ್ಲ್ ಇದ್ದಾಗ ಇವ್ರು ನಿಜವಾಗ್ಲೂ ಒಂದಾಗ್ತಾರೋ ಇಲ್ಲೋ ಅನ್ನೋಂಗೆ ಇತ್ತು, ಹೇಗೋ ಇವರಿಬ್ಬರು ಒಂದಾಗಿ ತನ್ನ ರೂಮಿಗೆ ಹೋಗ್ತಿದ್ದಾರಲ್ಲ ನಾನು ಅಷ್ಟೇ ಸಾಕಪ್ಪ ಅಂತ ಅಂದ್ಬಿಟ್ಟು ಇದೇ ಸಂತೋಷಕ್ಕೆ ನನಗೆ ಕಣ್ಣೀರು ಹಾಕ್ತಿದ್ದೀನಿ. ಇವ್ರು ಯಾವಾಗಲೂ ಜೊತೆಗೆ ಇರಬೇಕು, ಖುಷಿಯಾಗಿರಬೇಕು, ಚೆನ್ನಾಗಿ ಜೀವನ ಮಾಡಬೇಕಪ್ಪ. ಹಾಗೆ ಇವರಿಬ್ಬರ ಮನ್ನ ದೂರ ಆಗೋಕ್ಕೆ ಯಾರೇ ಬಂದರೂ ಅಷ್ಟೇ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಸೇರಿಸ್ತೀನಿ ನಾನು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳಿದಾಗ ಹೌದು ಸತಿ ನೀನು ಅವ್ರಿಬ್ಬರನ್ನ ಒಂದು ಮಾಡೋದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ನನ್ನ ತಂಗಿ ಸಮಾನ ಅವನು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳಬೇಕಾದ್ರೆ ಇಲ್ಲಿ ಅಜಿತ ಹಾಗೆ ಭೂಮಿ ರೂಮಿಗೆ ಹೋಗಿ ಇರ್ತಾರೆ. ಹಾಗೆ ಇಲ್ಲಿ ದೇವಯಾನಿ ಒಳಗಡೆ ಇದ್ದು ಬೇಜಾರು ಮಾಡ್ಕೊಂಡಿದ್ದೆ. ಅಲ್ಲಿ ಅಂಜು ಇದ್ದಳು, ನೋಡು ಆ ಭೂಮಿ ಅಜಿತ ಒಂದಾಗಲ್ಲ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಆ ಭೂಮಿ ಮಾತನ್ನ ಕಟ್ಕೊಂಡು ಆ ಭೂಮಿನೂ ಹಾಗೆ ಅಜಿತ ಒಂದಾಗಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅವಾಗ ಅದು ಏನಾದರೂ ಆಗಲಿ ಬಾ, ಅಂದರೆ ಆ ತಾಯಿ ಮಗಳನ್ನ ಇಲ್ದವ್ರ ಥರ ಮಾಡಲೇಬೇಕು, ನಮ್ಮ ಇಲ್ಲಿಗೆ ಉಳಿಗಾಲನೇ ಇರಲ್ಲ, ಅಂದರೆ ಶಾರದನು ಭೂಮಿನಿಗೂ ಒಂದು ಗತಿ ಕಾಣಿಸೇ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಅನ್ಕೊತಿರ್ತಾಳೆ. ಹಾಗೆ ಇಲ್ಲಿ ಅಜಿತ ಭೂಮಿ ಒಂದು ರೂಮಲ್ಲಿ ಮಲಗಿದಾಗ ಭೂಮಿಗೆ ಕರೆಂಟ್ ಆಫ್ ಮಾಡಿದ್ರೆ ಭಯ ಆಗ್ತಿರುತ್ತೆ. ಇಲ್ಲಿ ಅಜಿತ ಕರೆಂಟ್ ಇದ್ದರೆ ನಿದ್ದೆ ಬರ್ತಿರಲ್ಲ. ಇಲ್ಲಿ ಅಜಿತ ಎದ್ದೋಗಿ ಕರೆಂಟ್ನ ಪದೇ ಆಫ್ ಮಾಡ್ತಿರ್ತಾನೆ. ಇಲ್ಲಿ ಭೂಮಿನ ಸಹಿತ ಕರೆಂಟ್ನ ಎದ್ದು ಹಾಕ್ತಿರ್ತಾಳೆ. ಈ ಸಾಹೇಬ್ರು ಮಲಗಿದಾರ ಇಲ್ವೋ ನೋಡೋಣ ಅಂತ ಅಂದ್ಬಿಟ್ಟು ಅಜಿತನ ತಕ್ಕ ಹೋಗಿ ಭೂಮಿ ಮಾಡಿರೋ ಒಂದು ಕಿತಾಪತಿ ಹಾಗೆ ಅಜಿತ ಅದೇ ತಕ್ಷಣ ಎದ್ದು ಭೂಮಿಗೆ ಕೇಳೋ ಕ್ವಶನ್ಗಳೇ ಬೇರೆ ಇರುತ್ತೆ. ಎಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.